ಹಾಯ್ ಹಲೋ ನಮಸ್ತೆ. ನನ್ನೆಲ್ಲ ಆಗರ್ಭ ಶ್ರೀಮಂತ ದೇವರುಗಳಿಗೆ ನಮಸ್ಕಾರ. ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಯಶು ಆರ್. ಸ್ನೇಹಿತರೆ, ಮನಿನ ಅಟ್ರಾಕ್ಟ್ ಮಾಡೋದಕ್ಕೆ ಕೆಲವೊಂದು ತುಂಬ ನಾನು ವೀಡಿಯೋಸಲ್ಲಿ ಒಂದು ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು, ಅಫರ್ಮೇಷನ್ ಆಗಿರ್ಬೋದು ತುಂಬ ಹೇಳ್ತಾ ಇರ್ತೀನಿ. ನನ್ನ ರಿಕ್ವೆಸ್ಟರು ಒಬ್ಬರು ಹಣವನ್ನು ಈಸಿಯಾಗಿ ನಮ್ಮ ಮನೆಯಲ್ಲಿ ಅಟ್ರ್ಯಾಕ್ಟ್ ಆಗೋದಕ್ಕೆ, ಹಣ ನಮಗೆ ಅಟ್ರ್ಯಾಕ್ಷನ್ ಆಗೋದಕ್ಕೆ ಏನಾದರೂ ಒಂದು ಟಿಪ್ಸ್ ಹೇಳಿ ಅಂತ ನನಗೆ ರಿಕ್ವೆಸ್ಟ್ ಮಾಡಿದ್ರು. ಸೊ ಹಾಗಾಗಿ ನಾವು ಹಣವನ್ನು ಯಾವಾಗಲೂ ಕೂಡ ಅಟ್ರ್ಯಾಕ್ಷನ್ ಮಾಡ್ತಾ ಇರಬೇಕು ಸ್ನೇಹಿತರೆ. ಹಣವನ್ನು ನಾವು ಅದನ್ನು ಆಕರ್ಷಣೆದತ್ತ ಹೋಗಬೇಕು, ಅದ್ರ ಬಗ್ಗೆ ನಾವು ದರ್ಪ ತೋರಿಸ್ಲಿಕ್ಕೆ ಹೋಗಬಾರ್ದು. ತುಂಬ ವೀಡಿಯೋಸ್ಗಳನ್ನ ನಾನು ಮಾಡ್ತಾ ಇರ್ತೀನಿ. ಸೊ ತುಂಬಾ ಖುಷಿ ಆಗುತ್ತೆ ಆ ವಿಡಿಯೋ ಮಾಡಿ ಈ ವಿಡಿಯೋ ಮಾಡಿ ಅಂತ ನನಗೆ ಕೊಟ್ಟಾಗ ನನಗೆ ಆ್ಯಕ್ಚುಲಿ ಒಂದು ಮೋಟಿವೇಶನ್ ಆಗುತ್ತೆ. ಇನ್ನು ಕೆಲವೊಂದು ವಿಚಾರಧಾರೆಗಳನ್ನ ನಿಮ್ಮ ಮುಂದೆ ತರೋದಕ್ಕೆ ಒಂದು ಮೋಟಿವೇಶನ್ ಆಗುತ್ತೆ. ತುಂಬ ಹೃದಯದ ಧನ್ಯವಾದಗಳು. ಮತ್ತು ಈ ಮನಿ ಅನ್ನೋದು ಯಾವಾಗಲೂ ಹೇಳ್ತಾ ಇರ್ತೀನಿ, ಎನರ್ಜಿ ಇದ್ದ ಹಾಗೆ ಸ್ನೇಹಿತರೆ. ಮನೆಗೆ ನಾವು ಯಾವಾಗಲೂ ಕೂಡ ದರ್ಪವನ್ನು ತೋರಿಸಿದಷ್ಟು ನಮ್ಮ ಹಿಂದೆ ಹೋಗ್ತಾ ಇರುತ್ತೆ. ಅದನ್ನು ನಾವು ಯಾವಾಗಲೂ ಅಟ್ರಾಕ್ಷನ್ ಮಾಡ್ತಾ ಇರಬೇಕು. ನಾವು ಬೇರೆಯವ್ರಿಗೆ ಕೊಟ್ಟಷ್ಟು ನಮಗೆ ಇನ್ನಷ್ಟು ಹೇರಳವಾಗುತ್ತೆ. ಸೊ ನಾವು ಮನೇಲಿ ಲಾಕರಲ್ಲಿ ಕೂಡಿರ್ತೀವಿ ಅಂದರೂ ಕೂಡ ಅದು ಹೆಚ್ಚಿಗೆ ಆಗಲ್ಲ. ಟ್ರಾನ್ಸಾಕ್ಷನ್ ಆದಷ್ಟು ನಮ್ಮ ಅಮೌಂಟ್ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಸೊ ನಾನು ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. ಒಂದು ವಯಸ್ಸಾದ ಮಹಿಳೆ ಒಂದು ಬ್ಯಾಂಕಿಗೆ ಹೋಗ್ತಾರೆ. ಬ್ಯಾಂಕಿಗೆ ಹೋದಾಗ ಕೌಂಟರ್ ಹತ್ರ ಹೋದಾಗ ನನಗೆ ಬ್ಯಾಂಕ್ ಬುಕ್ ಕೊಟ್ಟು ನನಗೊಂದು 100 ರೂಪಾಯಿ ವಿತ್ಡ್ರಾ ಮಾಡ್ಕೋಬೇಕಾಗಿದೆ ಅಂತ ಕೊಡ್ತಾರೆ. ಸೊ ಕೌಂಟರಲ್ಲಿದ್ದಂತಹ ವ್ಯಕ್ತಿ, ಇಷ್ಟು ದುಡ್ಡನ್ನೆಲ್ಲ ಒಂದು 100 ರೂಪಾಯಿಗೆಲ್ಲ ಬಂದು ನಮ್ಮ ಸಮಯವನ್ನೆಲ್ಲ ಹಾಳು ಮಾಡಬೇಡಿ, ದಯವಿಟ್ಟು ನೀವು ATMಗೆ ಹೋಗಿ ಅಮೌಂಟನ್ನು ಡ್ರಾ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನನಗೆ ATM ಬಗ್ಗೆ ವ್ಯವಹಾರ ನನಗಷ್ಟು ಜ್ಞಾನ ಇಲ್ಲ. ನಾನಿಲ್ಲಿ ಒಂದು ಖಾತೆ ಇಟ್ಟಿದ್ದೀನಿ ಅಂತ ಅಂದರೆ, ನನ್ನ ಅಕೌಂಟ್ ಇಟ್ಟಿದ್ದೀನಿ ಅಂತ ಅಂದರೆ, ನೀವು ಎಷ್ಟೇ ಆದರೂ ನನ್ನ ದುಡ್ಡನ್ನ ಕೊಡಬೇಕು, ಅದು ನಿಮ್ಮ ಹಕ್ಕು, ನಾನು ಕೇಳೋ ಹಕ್ಕು ನಂದು ಅಂತ ಆಕೆ ವಯಸ್ಸಾದ ಮಹಿಳೆ ಹೇಳಿದಾಗ, ಆತ ತುಂಬ ದರ್ಪದಿಂದ 100 ರೂಪಾಯಿ ಎಲ್ಲ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಇದಕ್ಕಿಂತ ಹೆಚ್ಚಿಗೆ ಅಟ್ಲೀಸ್ಟ್ ಒಂದು 1500 ರೂಪಾಯಿನಾದರೂ ಟ್ರಾನ್ಸಾಕ್ಷನ್ ಮಾಡಿಸ್ಕೋಬೇಕು ಅಂತ ಹೇಳ್ತಾರೆ. ಸೊ ಆಕೆ, ನಾನು 1 ಕೋಟಿ ರೂಪಾಯಿನ ನಾನು ಡ್ರಾ ಮಾಡ್ಕೊಳ್ತೀನಿ, ನನಗೆ ಕೊಡಿ ಅಂತ ಹೇಳ್ತಾರೆ. ಸೊ ಆ ವ್ಯಕ್ತಿ ತುಂಬ ಆಶ್ಚರ್ಯಕರನಾಗ್ತಾನೆ. ಸೊ ಆ ಮಹಿಳೆ ಹಾಕಿರ್ತಕ್ಕಂತಹ ಬಟ್ಟೆಗೂ ಕೇಳ್ತಿರ್ತಕ್ಕಂತಹ ಅಮೌಂಟ್ಗೂ ಕೂಡ ಯಾವುದೇ ರೀತಿ ತಾಳಮೇಳ ಇರಲ್ಲ. ಸೊ ಅಷ್ಟೆಲ್ಲ ಬ್ಯಾಂಕಲ್ಲಿ ಕ್ಯಾಶ್ ಇಲ್ಲ. ಸೊ ನೀವೊಂದು 5 ಲಕ್ಷನ ನಾವು ಕೊಡಬಹುದು ಅಂದಾಗ, ಓಕೆ ನನಗೆ 5 ಲಕ್ಷ ಕೊಡಿ ಅಂತ ಹೇಳಿಬಿಟ್ಟು ಚೆಕ್ ಕೊಡ್ತಾಳೆ ಆ ಮಹಿಳೆ. ಆತ ತುಂಬ ಆಶ್ಚರ್ಯವಾಗಿ ಆ 5 ಲಕ್ಷನ ಅಮೌಂಟ್ ಕೊಡ್ತಾನೆ. ಆ ಅಮೌಂಟ್ ಕೊಟ್ಟ ಮೇಲೆ ಆಕೆ ಅದರಲ್ಲಿ 100 ರೂಪಾಯಿನ ಎತ್ಕೊಂಡು ಇನ್ನು ಮಿಕ್ಕಿ ದುಡ್ಡನ್ನು ನನ್ನ ಖಾತೆಗೆ ಜಮಾ ಮಾಡಿ ಅಂತ ಆ ಮಹಿಳೆ ಹೇಳ್ತಾಳೆ. ಸೊ ಅವಾಗ ವ್ಯಕ್ತಿ, ಯಾಕಂದರೆ ಇಲ್ಲಿ ಏನು ಅರ್ಥ ಆಗುತ್ತೆ ಅಂದರೆ, ತುಂಬ ದರ್ಪದಿಂದ ವರ್ತಿಸಿದ್ರಿಂದ ತುಂಬ ಸರಳವಾಗಿ ನಡಿಬೇಕಾಗಿರ್ತಕ್ಕಂತಹ ಕೆಲಸ ತುಂಬ ಹೇರಳ ಆಯಿತು, ತುಂಬ ರಿಸ್ಕ್ ಆಯಿತು. ಸೊ ಆ ವ್ಯಕ್ತಿ ತುಂಬ ತಪ್ಪಾಯಿತು ಅಂತ ಕೇಳಿಕೊಂಡು ನೆಕ್ಸ್ಟ್ ಮಹಿಳೆ ಇದ್ದ ವ್ಯಕ್ತಿ, ನಾನು ತುಂಬ ಲಾಂಗ್ ಅಕೌಂಟ್ ಹೋಲ್ಡರ್ ಇರ್ತಕ್ಕಂಥ ವ್ಯಕ್ತಿ ಈ ರೀತಿ ನಡ್ಕೊಳ್ಳೋ ತಪ್ಪಲ್ವಾ ಅಂತ ವ್ಯಕ್ತಿ ಹೇಳ್ತಾಳೆ. ಸೊ ಇಲ್ಲಿ ನಮ್ಗೆ ಏನು ಅರ್ಥ ಆಗುತ್ತೆ ಅಂದರೆ, ನಾವು ಹಣವನ್ನು ದರ್ಪದಿಂದ ತಗೊಳ್ಬಾರ್ದು, ಒಂದು ಒಳ್ಳೆ ರೀತಿ ಅಟ್ರಾಕ್ಷನ್ ಮಾಡ್ತಾ ಹೋಗಬೇಕು. ಸೊ ಯಾವುದೇ ರೀತಿ ಇರಲಿ, ಏನೇ ಇರಲಿ, ನಮಗೊಂದು ಬಿಲೀವ್ ಇರಬೇಕು. ನಾವು ಕೂಡಿರ್ತೀವಪ್ಪ, ನನಗೆ 10 ರೂಪಾಯಿ ಹೋಗ್ಬಿಡ್ತಲ್ಲ ಅಂತ ಕೊರಗ್ದಷ್ಟು ನಮಗೆ ದುಡ್ಡು ವಾಪಸ್ ಬರಲ್ಲ. ನಾವು ಒಬ್ರಿಗೆ ಅಮೌಂಟ್ ಕೊಟ್ಟಿದ್ದೀವಿ ಅಂತ ಅಂದರೆ ಅದು 10ರಷ್ಟು ಆ ವ್ಯಕ್ತಿ ನಮಗೆ ಕೊಡ್ತಾನಪ್ಪ ಅನ್ನೋ ಒಂದು ಬಿಲೀವ್ ಇತ್ತು ಅಂದರೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನೇ ರೀಸ್ ಮಾಡ್ತಾ ಇರುತ್ತೆ. ನೀನು ಆ ವ್ಯಕ್ತಿ ನನಗೆ ಕೊಡ್ತಾನಾ ಕೊಡಲ್ವಾ ಅನ್ನೋ ಮೈಂಡಲ್ಲಿ ನೀನು ಇಟ್ಕೊಳ್ತೀಯೋ ಅಂತ ಅಂದರೆ, ನಿನ್ಗೆ ಅದೇ ಸಬ್ಕಾನ್ಷಿಯಸ್ ಮೈಂಡ್ ಯಾವುದೇ ಕಾರಣಕ್ಕೂ ಆ ಅನುಮಾನದಿಂದನೇ ಆ ವ್ಯಕ್ತಿ ಮೈಂಡಲ್ಲೂ ಕೂಡ ಅದೇ ಹೋಗುತ್ತೆ, ನಿಮ್ಮ ಮೈಂಡಲ್ಲೂ ಕೂಡ ಅದೇ ಫಿಕ್ಸ್ ಆಗುತ್ತೆ. ಸೊ ಇವಾಗ ಮ್ಯಾಟ್ರಿಗೆ ಬರೋಣ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಸರಳವಾಗಿ ಯಾವ ರೀತಿ ಒಂದು ಮ್ಯಾನಿಫೆಸ್ಟೇಷನ್ ಅಫರ್ಮೇಷನ್ನ ಮಾಡ್ಕೊಳ್ಬಹುದು ಮನಿನ ಅಟ್ರಾಕ್ಷನ್ ಮಾಡೋದಕ್ಕೆ ಅಂತ ತಿಳ್ಕೊಳ್ತಾ ಹೋಗೋಣ. ಓಕೆ ದೆನ್, ಉಪ್ಪನ್ನ ತಗೊಳ್ಳಿ, ಕಲ್ಲುಪ್ಪು ಬೇಡಿ. ಸೊ ಪುಡಿ ಉಪ್ಪನ್ನ ತಗೊಳ್ಳಿ, ಯಾಕಂದರೆ ಕಲ್ಲುಪ್ಪನ್ನ ತಗೊಂಡ್ರೆ ಕಾಲಿಟ್ರೆ ಏನಾದರೂ ಏಟಾಗ್ತಕ್ಕಂತಹ ಸಂಭವ ಇರುತ್ತೆ. ಸೊ ಈ ಉಪ್ಪನ್ನ ನಿಮ್ಮ ಹೊಸಲು ಮೇಲೆ ಎಡಗಡೆಯಿಂದ ಬಲಗಡೆಗೆ, ಬಲಗಡೆಯಿಂದ ಎಡಗಡೆಗೆ 3 ಬಾರಿ ಈ ರೀತಿ ರಂಗೋಲಿ ಬಿಡ್ತಾರಲ್ಲ, ಆ ರೀತಿ ಎಡಗಡೆಯಿಂದ ಬಲಗಡೆ, ಬಲಗಡೆಯಿಂದ ಮತ್ತೆ ಎಡಗಡೆ, ಮತ್ತೆ ಎಡಗಡೆಯಿಂದ ಬಲಗಡೆ, ಈ ರೀತಿ ಮೂರು ಸಲ ಹಿಂಗೆ ರಂಗೋಲಿ ಬಿಡ್ತಾರಲ್ಲ ಆ ರೀತಿ ಬಿಡಿ. ಉಪ್ಪು, ಕೆಲವೊಬ್ರು ಕೇಳ್ತಾರೆ ಉಪ್ಪು ಲಕ್ಷ್ಮಿ ಅಲ್ವಾ ಅಂತ. ಸೊ ಲಕ್ಷ್ಮಿನ ಬರಮಾಡ್ಕೊಳ್ಬೇಕು ಅಂತಂದರೆ ಲಕ್ಷ್ಮಿನೇ ನಾವು ಇಡೋದ್ರಿಂದ ಏನೂ ತೊಂದರೆ ಇಲ್ಲ. ಸೊ ಈ ರೀತಿ ಮಾಡಾದ್ಮೇಲೆ ದೆನ್ ಚಕ್ಕೆ ಪುಡಿ ಇರುತ್ತೆ ಗೊತ್ತಾ. ಸೊ ನಾನಿಲ್ಲಿ ಚಕ್ಕೆ ತೋರಿಸ್ತಿದ್ದೀನಿ. ಈ ಚಕ್ಕೆ ಪುಡಿನ ಮತ್ತೆ ಅದೇ ಎಕ್ಸಾಕ್ಟ್ ಲೈನ್ ಮೇಲೆ ಮಾಡಬೇಕು ಅಂತ ಏನಿಲ್ಲ.
ಚಕ್ಕೆ ಪುಡಿನೂ ಸೇಮ್ ಪ್ರೊಸೆಸ್ಸಲ್ಲಿ ಎಡಗಡೆಯಿಂದ ಬಲಗಡೆ ಮತ್ತು ಬಲಗಡೆಯಿಂದ ಎಡಗಡೆ ಮತ್ತು ಎಡಗಡೆಯಿಂದ ಬಲಗಡೆ ಈ ರೀತಿ ಲೈನ್ ಕ್ರಾಫ್ಟ್ ಮಾಡಿ. ಲೈನ್ ಕ್ರಾಫ್ಟ್ ಮಾಡಾದ ನಂತರ ಈ ಚಕ್ಕೆ ಪುಡಿನ ಎರಡೂ ಕೈಯಲ್ಲಿ ಸ್ವಲ್ಪ ಇಟ್ಕೊಂಡು ಮಹಾಲಕ್ಷ್ಮಿ ನಮ್ಮನೆಗೆ ಬಾ, ಮನಿ ಪ್ಲೀಸ್ ಕಮ್ ಅಂತ ಹೇಳಿ ಎರಡೂ ಕೈಯಿಂದ ಹೀಗೆ ಅಂತ ಉರುಬಿಡಿ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಮನೆಯ ಎನರ್ಜಿ ಶುದ್ಧವಾಗುತ್ತೆ, ಒಂದು ಪಾಸಿಟಿವಿಟಿ ಬರುತ್ತೆ, ನೆಗೆಟಿವಿಟಿ ಹೋಗಿ ಪಾಸಿಟಿವಿಟಿ ಬರುತ್ತೆ. ಇದನ್ನು ಪ್ರತಿ ಶುಕ್ರವಾರ ವಾರಕ್ಕೆ ಒಂದು ಸಲ ಮಾಡಿದ್ರೆ ದೆನ್ ಮತ್ತೆ ಇನ್ನೊಂದು ಹೇಳ್ತೀನಿ, ಇಲ್ಲಿ ಸಾಲ್ಟ್ ಸ್ಪ್ರಿಂಕ್ ಅಂತ ಬರುತ್ತೆ. ಆ ಸ್ಪ್ರಿಂಕ್ಗೆ ಉದ್ದಕ್ಕೆ ಬರುತ್ತೆ, ಅದನ್ನು ನಾನು ತೋರಿಸ್ತಾ ಇಲ್ಲ. ಸೊ ಹಾಗಾಗಿ ಆದರೂ ತುಂಬಿಟ್ಟು 9 ಕಾಳು ಅಕ್ಕಿನ ಅಥವಾ ಅದಕ್ಕಿಂತ ಜಾಸ್ತಿ ಆದರೂ ಆಗುತ್ತೆ, ಬೆಸ ಸಂಖ್ಯೆನಲ್ಲಿ ಇರಲಿ, 9 ಅಕ್ಕಿ ಕಾಳನ್ನು ಅದರೊಳಗಡೆ ಇಟ್ಟು ಪ್ರತಿ ಶುಕ್ರವಾರ ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆಗೆ ಆ ಹಣದ ಅಟ್ರಾಕ್ಷನ್ ಬರುತ್ತೆ. ಸೊ ಇನ್ನೊಂದು ಏನಂತ ಅಂದರೆ, ನಿಮ್ಮದು ಕಾರ್ಡ್ ಇರುತ್ತೆ ಗೊತ್ತಾ, ನಿಮ್ದು ಯಾವುದೇ ಒಂದು ಸಂಬಳ ಜಮಾ ಆಗಿದ್ದ ದಿನ ಆಗಿರ್ಬೋದು, ಇದನ್ನು ವಾರಕ್ಕೊಂದು ದಿನ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಅಟ್ಲೀಸ್ಟ್ ಒಂದು ವಾರಕ್ಕೊಂದು ಸಲನಾದರೂ ಆಗಿರ್ಬೋದು ಅಥವಾ ಒಂದು ತಿಂಗಳಿಗೊಂದು ಸರಿನಾದ್ರು ಆಗಿರ್ಬೋದು, ನಿಮ್ಮ ಅಕೌಂಟಿಗೆ ಯಾವುದಾದ್ರೂ ದುಡ್ಡು ಬಂದಿದ್ದ ಅಥವಾ ನಿಮ್ಮ ಸ್ಯಾಲ್ರಿ ಬಂದ ದಿನ ಇದಕ್ಕೆ ಉಪ್ಪಿನ ಪುಡಿ ಸಾಲ್ಟ್ನಲ್ಲಿ ಈ ರೀತಿ ಲೈನ್ ಕ್ರಾಫ್ಟ್ ಮಾಡಿ. ಈ ರೀತಿ ಲೈನ್ ಕ್ರಾಫ್ಟ್ ಮಾಡಿದ್ಮೇಲೆ ಮತ್ತೆ ಅದೇ ಇದರಲ್ಲಿ ಈ ಚಕ್ಕೆ ಪುಡಿನ ಹಾಕಿ. ಸೊ ಚಕ್ಕೆ ಪುಡಿ ಹಾಕುತ್ತದ ನಂತರ ಹೀಗೆ ಯಾವುದಾದ್ರೂ ಪರ್ಫ್ಯೂಮ್ ಆದರೂ ಓಕೆ, ಇದನ್ನು ಇಲ್ಲಿ ಹೀಗೆ ಸ್ಪ್ರೇ ಮಾಡಿ. ಸ್ಪ್ರೇ ಮಾಡಿದ ನಂತರ, ಯಾಕಂದರೆ ಪುಡಿ ಅದು ಉದ್ರೋಗುತ್ತೆ ಇರಲ್ಲ ಅಂತಲ್ಲ, ಸೊ ನೀವಿಲ್ಲಿ ಲಾಕರಲ್ಲಿ ಇಟ್ಕೊತೀರಾ ಅಥವಾ ನಿಮ್ಮ ಕ್ಯಾಶ್ ಡೌಕಲ್ಲಿ ಇಟ್ಕೊತೀರಾ, ಅಲ್ಲಿ ಇಟ್ಕೊಳ್ಳೋದ್ರಿಂದ ನಿಮ್ಮ ಮನಿ ಎಲ್ಲೂ ಹೋಗದೇನೋ ಹಾಗೆ ನಿಮಗೆ ಬರಬೇಕಾಗಿರ್ತಕ್ಕಂಥ ಅಮೌಂಟ್ ಆಗಿರ್ಬೋದು ಹೆಚ್ಚಿನದಾಗಿ ಅಟ್ರಾಕ್ಷನ್ ಆಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಇದನ್ನು ತಿಂಗ್ಳಿಗೆ ಒಂದು ಸರಿನಾದ್ರೂ ಮಾಡಿದ್ರು ಬೆಟರ್ ದೆನ್ ಇದು ಪುಡಿ ಉದ್ರೋಗುತ್ತೆ. ನಾನು ಉದ್ರೋಗಲ್ಲ ಅಂತ ಹೇಳಲ್ಲ. ದೆನ್ ಇದನ್ನು ಹಾಗೆ ಇಡೋದ್ರಿಂದ ನೀವು ಆ ಮನಿನ ಅಟ್ರ್ಯಾಕ್ಟ್ ಮಾಡ್ಬೋದು. ಮತ್ತು ನೀವು ಉಪ್ಪು ನೀರಿನಲ್ಲಿ ವಾರಕ್ಕೆ ಒಂದು ಸಲನಾದ್ರೂ ಕೈ ತೊಳೀರಿ, ಇಲ್ಲಿಂದ ಇಲ್ಲಿವರೆಗೆ ಕೈ ತೊಳೀರಿ. ಸೊ ಅದನ್ನು ಕೈ ತೊಳೆದ ನಂತರ ಸೀಟ್ಕೊಂಬೇಡಿ, ಅದು ಹಾಗೆ ಒಣಗೋದಕ್ಕೆ ಬಿಟ್ಬಿಡಿ. ಇದರಿಂದ ಏನಾಗುತ್ತೆ, ನಿಮ್ಮಲ್ಲಿರ್ತಕ್ಕಂತಹ ಕೆಟ್ಟ ಎನರ್ಜಿ ವೈಬ್ರೇಷನ್ಸ್ ಎಲ್ಲವೂ ಕೂಡ ದೂರ ಆಗಿ ನಿಮಗೆ ಮನಿ ಅಟ್ರಾಕ್ಷನ್ ಆಗುತ್ತೆ. ಹಾಗೆ ನೀವು ಕೂಡ ಬೇರೆಯವ್ರಿಗೆ ಒಳ್ಳೆ ರೀತಿ ಅಟ್ರಾಕ್ಷನ್ ಆಗೋದ್ರ ಜೊತೆಗೆ ಯಾವುದೇ ರೀತಿ ನೆಗೆಟಿವಿಟಿ ಇರಲ್ಲ. ಆ್ಯಂಡ್ ಯಾವುದೇ ರೀತಿ ಹಣ ಬರದೇ ಇರೋದು ಬರ್ತಕ್ಕಂತಹ ಅಟ್ರಾಕ್ಷನ್ ಆಗುತ್ತೆ. ಈ ಒಂದು ಟಿಪ್ಸನ್ನು ನೀವು ಫಾಲೋ ಮಾಡೋದ್ರಿಂದ ಸಿಂಪಲಾಗಿ ಅರ್ಥ ಆಗಲಿಲ್ಲ ಅಂತಂದರೆ ಇನ್ನೊಂದು ಸಲ ಹೇಳ್ಬಿಡ್ತೀನಿ. ಹೊಸಲಿಗೆ ಉಪ್ಪಿನ ಪುಡಿನಲ್ಲಿ ಲೈನ್ ಕ್ರಾಫ್ಟ್ ಮಾಡಿ ಎಡಗಡೆಯಿಂದ ಬಲಗಡೆ ಬಲಗಡೆಯಿಂದ ಎಡಗಡೆ ಮತ್ತೆ 3 ಸಲ, ಮತ್ತು ಚಕ್ಕೆ ಪುಡಿಯಿಂದ ಅದೇ ರೀತಿ ಕ್ರಾಫ್ಟ್ ಮಾಡಿ ಆ ಚಕ್ಕೆ ಪುಡಿನ ಉರುಬಿಡಿ. ಉರುಬಿದ ನಂತರ ಮತ್ತೆ ಹೇಳಿದ್ನಲ್ಲ, ಈ ಕಾರ್ಡಿಗೆ ಈ ರೀತಿ ಸ್ಪ್ರೇ ಮಾಡೋದ್ರಿಂದ ನೀವು ತುಂಬ ಒಳ್ಳೆ ಮನಿನ ಅಟ್ರ್ಯಾಕ್ಟ್ ಮಾಡ್ತಕ್ಕಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಹ್ಯಾಪಿ ಮನಿ ಒಂದು ಅಟ್ರಾಕ್ಷನ್ ಆಗಲಿ, ನಿಮಗೆ ಮ್ಯಾನಿಫೆಸ್ಟೇಷನ್ ಅಂತ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಯಾಕಂದರೆ ಇವತ್ತಿನ ಪ್ರಪಂಚದಲ್ಲಿ ನಮಗೆ ಎಲ್ಲಾದರೂ ಒಂದು ದುಡ್ಡನ್ನು ಹಾಕ್ಬಿಟ್ರೆ ನಮಗೆ ದುಡ್ಡು ಹೋಗ್ಬಿಡ್ತಿಲ್ಲ ಅಂತ ಕೊರಗ್ತಾ ಇರ್ತೀವಿ. ಆ್ಯಕ್ಚುಲಿ ಕೊರಗಬಾರ್ದು, ಅದನ್ನು ನನಗೆ ಬರುತ್ತೆ ಅನ್ನೋದು ಒಂದು ಬಿಲೀವ್. ಇದೊಂದು ನಿಮಗೆ ಬಿಲೀವ್ ಇತ್ತು ಅಂತ ಅಂದರೆ ಈ ಒಂದು ರೆಮಿಡಿನ ಮಾಡಿ. ನಿಮಗೆ ನಂಬಿಕೆ ಇಲ್ಲ ಅಂದರೆ ಖಂಡಿತ ಮಾಡೋಕ್ಕೆ ಹೋಗಬೇಡಿ, ಯಾಕಂದ್ರೆ ಅದು ಫಲಿಸಲ್ಲ. ಸೊ ಸ್ವಲ್ಪ ಯೋಚನೆ ಮಾಡಿ. ನೆಕ್ಸ್ಟ್ ಎಪಿಸೋಡಲ್ಲಿ ಇಂತಹದ್ದೇ ಒಂದು ಒಳ್ಳೆ ವಿಷಯದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ, ಹ್ಯಾಪಿ ಡೇ.